ಅದ್ಭುತವಾದ ಸಿನಿಮಾ ಮತ್ತೆ ಸಾಂಗ್ ಕೂಡ ಎಷ್ಟು ಖುಷಿ ಆಯ್ತು. ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಯಿತು. ಸುಮಾರು ವರ್ಷಗಳ ನಂತರ ಬರ್ತಾ ಇದ್ದೀನಿ. ಸೊ 8 ಇಯರ್ಸ್ ಅಂತ ಅಂದರು, 3 ವರ್ಷ ಮೈನಸ್ ಮಾಡಿ ಕೋವಿಡ್ ಎಲ್ಲರೂ ಬ್ರೇಕ್ ತೊಗೊಂಡಿದ್ವಿ. ಬಟ್ ಎನಿವೇಸ್ ಅಷ್ಟು ವರ್ಷದ ನಂತರ ನಾನು ನನ್ನನ್ನು ತೆರೆ ಮೇಲೆ ನೋಡಿ ತುಂಬಾ ಸಂತೋಷ ಆಯಿತು. ಇಂಥ ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದಾಗ ಒಬ್ಬ ಆರ್ಟಿಸ್ಟ್ಗೆ ಅದು ಔಟ್ಪುಟ್ ಇಷ್ಟು ಚೆನ್ನಾಗಿ ಬಂದಾಗ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಫಿಲ್ಮ್ ಬಗ್ಗೆ ಅಯೋಗ್ಯ 2 ಬಗ್ಗೆ ಹೇಳಬೇಕು ಅಂತಂದರೆ ಎಷ್ಟು ನಕ್ಕಿದ್ದೀನೋ ಹೇಳೋಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಆ್ಯಂಡ್ ಕಾಮಿಡಿ ಸಿನಿಮಾ. ಎಲ್ಲರೂ ಕೂತು ನಕ್ಕು ಎಂಜಾಯ್ ಮಾಡುವಂಥ ಸಿನಿಮಾ ಅಂತಲೇ ಹೇಳ್ಬೋದು. ಡೈಲಾಗ್ಸಿಂದ ಹಿಡಿದು ಎಲ್ಲನೂ ಅಮೇಝಿಂಗ್ ಆಗಿತ್ತು. ಡೈರೆಕ್ಷನಿಂದ ಹಿಡಿದು ಆ್ಯಂಡ್ ಸತೀಶ್ ಅವರು ಮತ್ತು ನಮ್ಮ ಗಿರಿ ಅವರು ಮತ್ತು KR ಭಟ್ ಎಷ್ಟು ಅಂದರೆ ಕೂತ್ಕೊಂಡು ಎಂಜಾಯ್ ಮಾಡ್ತಾನೇ ಇದ್ವಿ ನಾವು. ವಿ ಕುಡಂಟ್ ಸ್ಟಾಪ್ ಲಾಫಿಂಗ್ ಆ್ಯಂಡ್ ಲ್ಯಾಗ್ ಇರಲಿಲ್ಲ, ಏನಿಲ್ಲ. ಸೊ ಎಲ್ಲರೂ ಬನ್ನಿ ಅಯೋಗ್ಯ 2 ಸಿನಿಮಾ ನೋಡಿ. ಆವಾಗ ಹೇಳ್ತಾ ಇದ್ವಿ ಎಲ್ಲರೂ ಡಬಲ್ ಧಮಾಕ ಅಂತ. ಡಬಲ್ ಧಮಾಕನೇ ಬಂದು ನೋಡಿ ನಮ್ಮ ಕನ್ನಡ ಚಿತ್ರರಂಗ ಪ್ರೋತ್ಸಾಹ ನೀಡಿ ಕನ್ನಡ ಸಿನಿಮಾಗಳನ್ನ ಬಹಳಷ್ಟು ನೋಡಿ ಹಾರೈಸಿ ಎಲ್ಲರೂ ಬನ್ನಿ ಎಂಜಾಯ್ ಮಾಡಿ. ಒಳ್ಳೆ ಕಾಮಿಡಿ ಮತ್ತು ಸೀರಿಯಸ್ನೆಸ್ ಹೋಗ್ತಿರೋ ಮಧ್ಯೆ ಒಂದು ಒಳ್ಳೆ ಡ್ಯಾನ್ಸ್ ಕೊಟ್ಟಿದ್ದಾರೆ. ಹೌದು ಡ್ಯಾನ್ಸ್ ನಿಮ್ದು ಎಂಟ್ರಿ ನಿಮ್ಮನ್ನು ತುಂಬಾ ಖುಷಿ ಆಯಿತು. ಅಫ್ಕೋರ್ಸ್ ಒಬ್ಬ ಆರ್ಟಿಸ್ಟ್ಗೆ ಹೇಳ್ತಾರಲ್ಲ, ಇಡ್ಲಿ ಸಾಂಬಾರು ತಿಂದಮೇಲೆ ಮತ್ತು ಇವತ್ತು ಬೆಳಿಗ್ಗೆ ನಾನು ಬರೋಕ್ಕೆ ಮುಂಚೆ ಇಡ್ಲಿ ಸಾಂಬಾರು ತಿನ್ಕೊಂಡು ಬಂದೆ. ಸೊ ಅದು ತುಂಬಾ ಖುಷಿ ಆಯಿತು ನನಗೆ. ತೆರೆ ಮೇಲೆ ನೋಡಿದಾಗ ಆಯಿತು. ಸ್ಕ್ರೀನ್ ಪ್ರೆಸೆನ್ಸ್ ಅಷ್ಟು ಚೆನ್ನಾಗಿ ಬಂದಾಗ ನಿಮ್ಗೆ ಇನ್ನೂ ಪುಷ್ ಸಿಗುತ್ತೆ. ಸೊ ಅದೊಂದು ನನಗೆ ತುಂಬ ಭಯ ಇತ್ತು, ಹೇಗೆ ಕಾಣಿಸ್ತೀನಿ ಇಷ್ಟು ವರ್ಷದ ನಂತರ ಅಂತ. ಐ ಥಿಂಕ್ ರಿಸಲ್ಟ್ಸೇ ಹೇಳುತ್ತೆ. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಸೊ ನನ್ನ 100 ಅಲ್ಲ 1000% ಕೊಟ್ಟು ನಾನು ಈ ಸಾಂಗ್ನ ಮಾಡಿದ್ದೀನಿ. ಸೊ ಐ ಹೋಪ್ ಎಲ್ಲರೂ ಹೇಗೆ ರಿಸೀವ್ ಮಾಡಿದರೆ ಇನ್ನು ಮುಂದಕ್ಕೂ ಚೆನ್ನಾಗಿ ರಿಸೀವ್ ಮಾಡಲಿ, ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು.